ಕಲ್ಲಹಳ್ಳಿ ದೇವರಾಜ್ ಅರಸು ಅವರು ಹುಟ್ಟಿದಂತಹ ಊರು. ಈ ಊರು ಈಗ ಸಮಸ್ಯೆಗಳ ತವರೂರು. ಈ ಊರಿಗೆ ಬಸ್ಸು ಬರುವುದಿಲ್ಲ. ಬಸ್ ಬರೋದು ನಿಂತೋಗಿ ಅಲ್ಲೇ ಹೆಚ್ಚು ಕಮ್ಮಿ 7-8 ವರ್ಷನೇ ಆಯ್ತು. ಗ್ರಾಮ ಪಂಚಾಯಿತಿಗೆ ಸರ್ಕಾರದ ಕಚೇರಿ ಇಲ್ಲ. ದೇವರಾಜ ಅರಸು ಹುಟ್ಟೂರಲ್ಲೇ ಗ್ರಾಮ ಪಂಚಾಯತ್ ಇಲ್ಲ ಸರ್ ನಮಗೆ. ದೇವರಾಜ್ ಅರಸು ಅವ್ರ ಊರಲ್ಲಿ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಆಗ್ತಿದೆ ಅಂತ ಸರ್ ಒಂದು ಸ್ವಲ್ಪ ಕ್ಯಾಮ್ರಾ ಮಾಡ್ತೀರಾ? ಅಂಗನವಾಡಿ ಅದಕ್ಕೊಂದು ಕಟ್ಟಡ ಇಲ್ಲ. ದೇವರಾಜ ಅರಸು ಅವ್ರದ್ದೇ ಜಾಗ ಇದೆ. ಈ ಪುಟ್ ಮಕ್ಕಳು ಕೂತ್ಕೊಂಡಾಗ ಮಳೆ ಸೋರುತ್ತೆ. ಎಲ್ಲ ಗಾರೆಲ್ಲ ಕಿತ್ತೋಗಿದೆ, ಚಾಪೆ ಹಾಕಿದೀವಿ ನಾವು. ಪಾಪ ಈ ವಾಶ್ರೂಮ್ ಅಲ್ಲಿ ಮಕ್ಕಳು ಹೋಗ್ತಾರೆ. ಯಾರಿಗೆ ಬರ್ತಿದ್ದು? ಇದು GT ಹರೀಶ್ಗೌಡ್ರು ಬರ್ತಿದ್ದಾರೆ. 23ರಲ್ಲಿ ಇವ್ರು MLA ಆದ್ರಲ್ಲಿ ಇವ್ರೇನ್ ಮಾಡ್ಲಿಲ್ಲ. ಇವ್ರು ಏನು ಮಾಡಿಲ್ಲ ಸರ್. ಕಾಂಗ್ರೆಸ್ ಬರ್ಲಿ, BJP ಬರ್ಲಿ, JDS ಬರ್ಲಿ, ಯಾವ್ದು ಕನಿಕರನೇ ಇಲ್ಲ. ಸರಿಯಾದ ರಸ್ತೆಗಳಿಲ್ಲ. ಸಿದ್ದರಾಮಯ್ಯ ಅವ್ರು ಹೇಳ್ತಿರ್ತಾರೆ, ನಾನು ಅವ್ರ ಶಿಷ್ಯ, ಅವ್ರು ನಮ್ ಗುರುಗಳು ಅಂತ. ಗೌರವನೇ ಕೊಡ್ತಾ ಇಲ್ಲ ಅವರು. ಅವ್ರನ್ನ ತೆಗ್ದು ಒಂದು ಮೂಲಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಈಗ ದೇವರಾಜ ಸರ್. ಏನಾರು ಕೇಳಕ್ ಹೋದ್ರೆ ನೀವು ಕನ್ನಡ ನಮ್ಗೆ ಗೋಟೆ ಹಾಕಿಲ್ಲ ಅಂತಾರೆ ಯಾರು ಹೇಳೋದು? ಸಿದ್ದರಾಮಯ್ಯನವ್ರು 10 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು, ಅದೇನಾಯ್ತು ಅಂತ ಗೊತ್ತಿಲ್ಲ. ವಿಶ್ವನಾಥ್ ಅವ್ರು MLA ಆದಾಗ್ಲೂ ಹಳ್ಳಿ ಅಕ್ಕಿ ಅಂತಾರೆ, ದೇವರಾಜ ಕಟ್ಟ ಅಭಿಮಾನಿ ಅಂತಾರೆ. ಅವರು ಒಂದ್ ಸ್ವಲ್ಪ ಗಮನಿಸ್ಲಿಲ್ಲ ಅವರು. ಆಗ ದೇವರಾಜ್ ಅರಸು ನಾಡು ಕಂಡ ಧೀಮಂತ ನಾಯಕ. ನಾನು ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡು ದೇವರಾಜ್ ಅರಸು ಅವರ ಊರಿನಲ್ಲಿ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ. ಆದ್ರೆ ನನ್ನ ನಿರೀಕ್ಷೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹುಸಿ ಆಗೋಯ್ತು. ಅಂತ ದೊಡ್ಡ ನಾಯಕ, ಅವ್ರೂರು ತುಂಬಾ ಬ್ಯೂಟಿಫುಲ್ ಆಗಿರತ್ತೆ, ಅದನ್ನ ತುಂಬಾ ಅಭಿವೃದ್ಧಿ ಮಾಡಿರ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅಂತ ನಾಯಕರು ದೇವರಾಜ್ ಅರಸು ಅವರಿಂದ ನಾವು ಬೆಳೆದಿದ್ದೀವಿ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಒಂದೊಮ್ಮೆ ಅವರ ಊರಿನ ಒಳಗಡೆ ಹೋಗಿ ನೋಡೋಣ ಅನ್ನೋ ಕಾರಣಕ್ಕೆ ಅವರ ಊರಿನ ಒಳಗಡೆ ಹೋದೆ. ಆದ್ರೆ ನನಗೆ ನನ್ನ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿ ಬಿಡ್ತು. ದೇವರಾಜ್ ಅರಸು ಅವರ ಊರಿರಲಿ, ಅವರ ಮನೆ ಆಗಲಿ, ಅವರ ಸಮಾಧಿ ಆಗಲಿ, ಅದೆಲ್ಲವನ್ನು ನೋಡಿದಾಗ ನಾನು ಇಟ್ಟುಕೊಂಡು ಹೋದ ಆ ಎಲ್ಲ ನಿರೀಕ್ಷೆಗಳು ಒಂದೊಮ್ಮೆ ಹುಸಿಯಾಗಿ ಬಿಡ್ತು. ರಸ್ತೆಗಳು ಪಾಳು ಬಿದ್ದಿರುವ ಸ್ಥಿತಿ. ಇಡೀ ರಾಜ್ಯಕ್ಕೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತವರು ದೇವರಾಜ್ ಅರಸು. ಸರಿಸುಮಾರು 3,000ಕ್ಕೂ ಹೆಚ್ಚು ಹಾಸ್ಟೆಲ್ಗಳಿದೆ. ಅದರಲ್ಲಿ 2.5 ಲಕ್ಷ ವಿದ್ಯಾರ್ಥಿಗಳು ಅದರ ಫಲಾನುಭವಿಗಳಿದ್ದಾರೆ. ಆದ್ರೆ ಅದೇ ದೇವರಾಜ್ ಅರಸು ಅವರ ಊರು ಕಲ್ಲಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಕಚೇರಿ, ಸರ್ಕಾರಿ ಕಟ್ಟಡ ಇಲ್ಲ. ಒಂದು ಅಂಗನವಾಡಿಯ ಕಟ್ಟಡ ಇಲ್ಲ. ಅಂಗನವಾಡಿ ನಡೀತಾ ಇರೋದು ದೇವರಾಜ್ ಅರಸು ಅವರ ಕುಟುಂಬ ಕೊಟ್ಟಿರುವಂತಹ ಜಾಗದಲ್ಲಿ. ಇದನ್ನೆಲ್ಲ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಮತ್ತು ದೇವರಾಜ್ ಅರಸು ಅವರು ಕ್ರಾಂತಿಕಾರಿ ನಾಯಕ, ಅದರಲ್ಲಿ 2 ಮಾತಿಲ್ಲ. ಅವರ ಊರಿನಲ್ಲಿ ಸಾರಿಗೆ ವ್ಯವಸ್ಥೆನೇ ಇಲ್ಲ. ಒಂದೇ ಒಂದು ಬಸ್ ಕೂಡ ಬರೋದಿಲ್ಲ. ಕೋವಿಡ್ಗೂ ಮುಂಚೆ ಬಸ್ಗಳು ಬರ್ತಿತ್ತು. ಕೋವಿಡ್ ನ ನಂತರದ ದಿನಗಳಲ್ಲಿ ಊರಿನ ಒಳಗಡೆ ಬಸ್ ಬರೋದು ಕೂಡ ನಿಂತು ಹೋಗಿದೆ. ಅಷ್ಟು ದೊಡ್ಡ ನಾಯಕ, ಅವರ ಹುಟ್ಟೂರು ಇವತ್ತು ಈ ಸ್ಥಿತಿಯಲ್ಲಿದೆ. ಬಹುಶಃ ದೇವರಾಜ್ ಅರಸು ಅವರು ಬದುಕಿರ್ತಿದ್ರೆ ಇವತ್ತು ಈ ಕಲ್ಲಹಳ್ಳಿಯನ್ನ ಈ ರೀತಿ ಅನಾಥವಾಗಿರೋದಕ್ಕೆ ಬಿಡ್ತಿರ್ಲಿಲ್ವೇ. ತಾವು ಅವರ ಶಿಷ್ಯಂದಿರು ಅಂತ ಹೇಳ್ಕೊಂಡು ಓಡಾಡುವಂತ ರಾಜಕೀಯ ನಾಯಕರು, ಮುಖ್ಯಮಂತ್ರಿ ಆಗಿದ್ದಂಥವ್ರು ಸಿದ್ದರಾಮಯ್ಯ ಅವರು ಕೂಡ ದತ್ತು ತಗೊಳ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡಿ, ಅದು 2015ರಲ್ಲಿ ಆದಂತಹ ಒಂದಷ್ಟು ಪ್ರಯತ್ನಗಳು, ಅವೆಲ್ಲವೂ ಕೂಡ ಕೇವಲ ಪತ್ರಿಕೆಯ ಫ್ರಂಟ್ ಪೇಜ್ಗಷ್ಟೇ ಸೀಮಿತವಾಗಿ ಬಿಡ್ತು. ವಿಧಾನಸೌಧಕ್ಕೆ ದೇವರಾಜ್ ಅರಸು ಅವರಿಗೆ ಇಂದಿರಾ ಗಾಂಧಿ ಅವರು ಗಿಫ್ಟ್ ಕೊಟ್ಟ ಕಾರಿನಲ್ಲಿ ಬರೋಕೆ ಇದ್ದ ಇಚ್ಛಾಸಕ್ತಿ ಬಹುಶಃ ಅವರ ಹಳ್ಳಿಗೆ ಬಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದ್ರೆ ಅವರು ಮುಂದೊಂದು ದಿನ ಈ ರಾಜ್ಯದ ಮಂತ್ರಿ ಆಗಬೇಕು ಅಂತ ರಾಜಕೀಯ ರಂಗದಲ್ಲಿ ಹೋರಾಟ ಮಾಡ್ತಾ ಇದ್ದವರು. ಒಂದಂತೂ ಸತ್ಯ, ಸ್ಥಳೀಯ ಶಾಸಕರು ಒಂದು ದೊಡ್ಡ ಮನಸ್ಸು ಮಾಡಿ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ರೆ ಬಹುಶಃ ಈ
ಕ್ಷೇತ್ರದ ಚಿತ್ರಣವೇ ಬದಲಾಗುತ್ತೆ. ಬನ್ನಿ ಒಂದೊಂದಾಗಿ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜನರನ್ನು ಕೂಡ ಮಾತಾಡಿಸೋಣ ಮತ್ತು ಇಲ್ಲಿರುವಂತಹ ಸಮಸ್ಯೆಗಳ ಮೂಲ ಕಾರಣ ತಿಳಿತಾ ಹೋಗೋಣ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿರೋದು ಕಲ್ಲಹಳ್ಳಿ, ದೇವರಾಜ್ ಅರಸು ಅವರು ಹುಟ್ಟಿದಂತಹ ಊರು. ಇಡೀ ನಾಡಿಗೆ ಕೊಡುಗೆ ಕೊಟ್ಟಂತಹ ದೇವರಾಜ್ ಅರಸು ಅವರ ಈ ಊರು ಈಗ ಸಮಸ್ಯೆಗಳ ತವರೂರು. ಯಾಕೆ, ಏನು, ಹೇಗೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಶ್ರೀ ಡಿ ದೇವರಾಜ ಅರಸು ಹುಟ್ಟೂರು ಕಲ್ಲಹಳ್ಳಿ ಗ್ರಾಮಕ್ಕೆ ಸುಸ್ವಾಗತ ಅನ್ನೋ ಒಂದು ಹಳೆ ಬೋರ್ಡ್, ಆ ಹಳೆ ಬೋರ್ಡ್ನ ಹಿಂದೆ ಹೊಸದೊಂದು ದ್ವಾರ. ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್, ಮೈಸೂರು ಹುಣಸೂರು ತಾಲೂಕು, ಡಿ ದೇವರಾಜ ಅರಸ್ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ, ಇವರ ಸ್ವಗ್ರಾಮ ಕಲ್ಲಹಳ್ಳಿಗೆ ಸ್ವಾಗತ ಕೋರುವಂತಹ ಒಂದು ದ್ವಾರ. ಈ ದ್ವಾರ ಸ್ವಾಗತ ಕೋರ್ತಾ ಇದ್ದಂತೆ ಸಮಸ್ಯೆಗಳ ಆಗರವಾಗಿ ಬಿಟ್ಟಿದೆ. ಯಾಕೆ ದೇವರಾಜ ಅರಸು ಅವರ ಹುಟ್ಟೂರು ಈ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಈ ರೀತಿಯಾಗಿ ಕಡೆಗಣಿಸಲ್ಪಟ್ಟಿದೆ ಅನ್ನುವಂತಹ ಯಕ್ಷ ಪ್ರಶ್ನೆ ಇದೆ. ಈ ಊರಿಗೆ ಬಸ್ಸು ಬರೋದಿಲ್ಲ, ಗ್ರಾಮ ಪಂಚಾಯಿತಿಗೆ ಕಾರ್ಯಾಲಯ ಇಲ್ಲ, ಅದರದೇ ಕಚೇರಿ ಇಲ್ಲ, ಸರ್ಕಾರದ ಕಚೇರಿ ಇಲ್ಲ. ದೇವರಾಜ ಅರಸು ಅವ್ರ ಕುಟುಂಬಸ್ಥರು ಕೊಟ್ಟಿರುವಂತ ಜಾಗದಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಇದೆ. ಅಂಗನವಾಡಿ, ಅದಕ್ಕೊಂದು ಕಟ್ಟಡ ಇಲ್ಲ. ಅಂಗನವಾಡಿ ಅದು ಕೂಡ ದೇವರಾಜ ಅರಸು ಅವರ ಕುಟುಂಬಸ್ಥರು ಕೊಟ್ಟಿರುವಂತಹ ಜಾಗದಲ್ಲಿ ನಡೀತಾ ಇದೆ. ಮತ್ತು ಸರಿಯಾದ ರಸ್ತೆಗಳಿಲ್ಲ. ನೋಡಿ, ಈ ರಸ್ತೆಗಳು ಹೇಗೆ ಹಳ್ಳ ದಿಣ್ಣೆಗಳಿಂದ ಕೂಡಿದೆ. ಈ ರಸ್ತೆ ಕೇವಲ ಹಳ್ಳ ಮತ್ತು ಗುಂಡಿಗಳಿಂದ ತುಂಬಿರುವಂತಹ ರಸ್ತೆ. ಇದು ಫುಲ್ ನೀವು ಎತ್ತ ಕಣ್ಣು ಹಾಯಿಸಿದ್ರು ಗುಂಡಿಗಳೇ ಕಾಣಿಸುತ್ತೆ. ಅಂದ್ರೆ ಗುಂಡಿಗಳ ಆಗರ ಆಗಿಬಿಟ್ಟಿದೆ ದೇವರಾಜ ಅರಸು ಅವರ ಹುಟ್ಟೂರಿನಲ್ಲಿರುವಂತ ಈ ಪ್ರಮುಖ ರಸ್ತೆ. ಮತ್ತಿಲ್ಲೊಂದು ಬಸ್ ಬರಲ್ಲ ರೀ, ಎಂಥ ದುರಂತ. ಕೋವಿಡ್ ಸಂದರ್ಭದಲ್ಲಿ ಸ್ಟಾಪ್ ಆಗಿದ್ದ ಬಸ್ ಇನ್ನೂ ದೇವರಾಜ ಅರಸು ಅವ್ರ ಊರಿಗೆ ಬಂದಿಲ್ಲ. ಬಸ್ಸಿಗೆ ದಾರಿ ಕಾಣಿಸ್ತಾ ಇಲ್ವಾ ಅಥವಾ ಬಸ್ ಹಾಕೋ ಮನಸ್ಸಿಲ್ವಾ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರು ಹೇಳ್ತಿರ್ತಾರೆ, ನಾನು ಅವರ ಶಿಷ್ಯ, ಅವ್ರು ನಮ್ ಗುರುಗಳು ಅಂತ. ಇನ್ಫ್ಯಾಕ್ಟ್ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಅಂತಾನೆ ಹೇಳಿ 15 ಲಕ್ಷ 2015 ರಿಲೀಸ್ ಆಗಿತ್ತು. 15 ಲಕ್ಷ 11 ವರ್ಷ ಆದ್ರೂ ಬಿಡಿಗಾಸು ಬಳಕೆ ಆಗ್ತಾ ಇಲ್ಲ. ಅದು ಅಕೌಂಟಲ್ಲಿ ಖಜಾನೆಯಲ್ಲಿ ಹಾಗೆ ಭದ್ರವಾಗಿ ಎತ್ತಿಟ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿರುವಂತಹ ಲೋಕಲ್ ಲೀಡರ್ಗೆ ಅಂದ್ರೆ ಲೋಕಲ್ MLAಗೆ ಇಚ್ಛಾಶಕ್ತಿಯ ಕೊರತೆ ಕಡಿಮೆ. ಗುದ್ಲಿ ಪೂಜೆಗೆ ಅವ್ರು ಬರಕ್ ರೆಡಿ ಇಲ್ವಂತೆ. ಹಾಗಾಗಿ ಮೆಂಬರ್ಗಳು ರೆಡಿ ಇಲ್ಲ, ತಯಾರಿಲ್ಲ. ಗ್ರಾಮ ಪಂಚಾಯತ್ ಕಚೇರಿಯಲ್ಲೆಲ್ಲೋ ಮಾಡಬೇಕು ಅಂತಾರಂತೆ. ಇಲ್ಲ ಇಲ್ಲಿ ಮಾಡೋಣ ಅಂತಂದ್ರೆ ಅಲ್ಲಿ ಬಿಡಲ್ವಂತೆ ಅನ್ನೋ ಮಾತುಗಳಿದೆ. ಸೊ ಬನ್ನಿ, ಇವತ್ತು ದೇವರಾಜ ಅರಸು ಅವರು ಹುಟ್ಟಿ ಬೆಳೆದಂತಹ ಊರು ಎಷ್ಟು ಚೆನ್ನಾಗಿ ಕಡೆಗಣಿಸಲ್ಪಟ್ಟಿದೆ, ಎಷ್ಟು ಅದ್ಭುತವಾಗಿ ಈ ಊರಿನ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ, ಆ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಕೆಲಸ ಮಾಡ್ತೀನಿ. ಲೆಟ್ಸ್ ಫಾಲೋಸ್. ವೀಕ್ಷಕರೇ, ಈಗ ದೇವರಾಜ ಅರಸು ಅವರ ಮನೆ ಪಕ್ಕದಲ್ಲೇ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇದೆ. ಅದರ ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರ ಇದೆ. ಸೊ ಅಂದ್ರೆ ಇಲ್ಲಿ ಹೇಗೆ ಸಮಸ್ಯೆಗಳಿದೆ ದೇವರಾಜ ಅರಸು ಅವರ ಊರಲ್ಲಿ, ಯಾವ ರೀತಿ ದೇವರಾಜ್ ಅರಸು ಅವರ ಹುಟ್ಟೂರು ಕಡೆಗಣಿಸಲಾಗಿದೆ ಮತ್ತು ಹೇಗೆ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ಇದು ಅಂಗನವಾಡಿ. ಹೊರಗಡೆ ನೀವು ನೋಡಬಹುದು ಎಲ್ಲ ತರ ಏನ್ ಸರಿ ವ್ಯವಸ್ಥೆ ಇಲ್ಲ ಅನ್ಸುತ್ತಪ್ಪ ಇಲ್ಲಿ ನೋಡಿದ್ರೆ. ಬನ್ನಿ, ಮಕ್ಳೆಲ್ಲ ಇದಾರೆ ನೋಡಿ. 3 ಜನ ಅಷ್ಟೇ ಇದಾರೆ ಮಕ್ಳು. ಟೋಟಲ್ 8 ಜನ ಮಕ್ಳೇನೋ ಬರ್ತಾರಂತೆ ಇಲ್ಲಿ ಕಲಿಯೋದಕ್ಕೆ. ಹೌದಾ? ಹುಷಾರಿಲ್ಲ ಅಂತ ಬಿಟ್ಟು 2 ಹೋಗಿದ್ದಾರೆ. ಹೆಂಗಿದೆ ಮೇಡಮ್? ಯಾಕೆ ಹಳೆ ಬಿಲ್ಡಿಂಗ್ ಅಲ್ಲೇ ಇದ್ದೀರಿ ಅಂಗನವಾಡಿ? ಅವ್ರದ್ದೇ ಜಾಗ, ದೇವರಾಜ ಅರಸು ಅವ್ರದ್ದೇ ಜಾಗ ಇದು. ಹೌದಾ? ಓಕೆ. ಬಟ್ ಯಾಕೆ ಇಷ್ಟೊಂದು ಶಿಥಿಲಾವಸ್ಥೆ? ಪಾಪ ಅವ್ರು ಜಾಗ ಕೊಟ್ಟಿದ್ದೆ ದೊಡ್ಡ ಜಾಗ ಕೊಡಕ್ ಆಗ್ತಿದ್ರು. ಕರೆಕ್ಟ್ ಅಲ್ವಾ? ಅಲ್ಲ, ಇಲ್ಲಿ ಹೊಸ ಕಟ್ಟಡ ಏನಾದ್ರು ಮಾಡಬಹುದಿತ್ತು. ಅಲ್ಲೆಲ್ಲ ಕೆಡ್ಸ್ ನೋಡು, ಅದು ಕಟ್ಟಾಕ್ ಕೊಡ್ತೀನಿ ಅಂದ್ರು ಅದು ಕೊಟ್ಟಿಲ್ಲ. ಈ ಕಡೆ ಒಂದ್ ಕಟ್ಟಡ ಯಾವ್ದೋ ಒಂದ್ ತೆಗಿತೀನಿ ಅಂದ್ರು ಅದನ್ನು ಎಲ್ಲ ಇದ್ ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ, ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಕೊಡೋದ್ರಲ್ಲೇ ಇದಾರೆ. ಇಲ್ಲೇನ್ ಮಳೆ ಎಲ್ಲ ಬಂದ್ರೆ ಸೋರುತ್ತಿದ್ದು ಅಲ್ಲಿ ಹೌದಾ? ನೋಡಿ
ಮೇಲ್ಗಡೆ ನಿಮ್ಗೊಂದು ಛಾವಣಿನ ತೋರಿಸ್ತೀನಿ ವೀಕ್ಷಕರೇ. ನಂದೊಂದು ಸಣ್ಣ ಪ್ರಯತ್ನ ಏನು ಅಂತಂದ್ರೆ, ನನಗೆ ಇಲ್ಲೊಂದು ಸ್ವಾರ್ಥ ಮತ್ತೊಂದು ಮಗದೊಂದು ಅನ್ನೋದಲ್ಲ. ದೇವರಾಜ್ ಅರಸು ಅವರು ಬೆಳೆದಂತಹ ಹುಟ್ಟಿದಂತಹ ಊರಿನ ಜನಕ್ಕೆ ಈ ರೀತಿ ಅನ್ಯಾಯ ಆಗೋದಿದೆಯಲ್ಲ, ಅದನ್ನ ಯಾರು ಸಹಿಸ್ಕೊಳಕ್ ಆಗಲ್ಲ. ನೋಡಿ, ಈ ಪುಟ್ ಮಕ್ಕಳು ಕೂತ್ಕೊಂಡಾಗ ಮಳೆ ಸೋರುತ್ತಿಲ್ಲಿ, ಅಲ್ಲೆಲ್ಲ ನಿಮ್ಗೆ ರಂಧ್ರಗಳು ಕಾಣಿಸುತ್ತೆ ನೋಡಿ ಇಲ್ಲಿ, ಮತ್ತಲ್ಲೆಲ್ಲ ಒಂದ್ ಸ್ವಲ್ಪ ಆ ಕಡೆ ನಿಮ್ಗೆ ಗೋಡೆನ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದು ಕಿಚನ್. ಈ ಕಿಚನ್ ಇರುವಂತ ಜಾಗದಲ್ಲಿ ನೋಡಿ ಗೋಡೆ ಎಲ್ಲ ಶಿಥಿಲಾವಸ್ಥೆಗೆ ತಲುಪಿದೆ. ಇದು ಯಾವಾಗ ಇದೆಲ್ಲ ಬಿದ್ದೋಗುತ್ತೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಬಿರ್ಕು ಬಿಟ್ಟಿರೋದು. ದೇವರಾಜ್ ಅರಸು ಅವರು ಏನೋ ಪಾಪ ಜಾಗ ಕೊಟ್ರು, ಅವ್ರ ಫ್ಯಾಮಿಲಿ ಅವರೆಲ್ಲ ಅವ್ರ ಜಾಗ ಕೊಟ್ರು. ಹಳೆ ಕಟ್ಟಡ, ಅಟ್ಲೀಸ್ಟ್ ಸರ್ಕಾರಕ್ಕೊಂದು ಜವಾಬ್ದಾರಿ ಅನ್ನೋದು ಇರ್ಬೇಕಲ್ಲ. ನೋಡಿ ಇಲ್ಲೆಲ್ಲವೂ ಕೂಡ ಮಳೆ ಬಿದ್ದು 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 ಇಲ್ಲೆಲ್ಲವೂ ಕೂಡ ಗೋಡೆಗಳ ಶಿಥಿಲಾವಸ್ಥೆಗೆ ತಲುಪಿ ಬಿಟ್ಟಿವೆ. ಇದು ಈಗ ಮಳೆಗಾಲ ಶುರುವಾಗುವಂತ ಸಂದರ್ಭ. ಇನ್ನೇನ್ ಮಳೆ ಜೋರಾಗಿ ಬಂದ್ರೆ ಇದಿನ್ನೂ ಹಾಳಾಗಿ ಹೋಗ್ಬಿಡತ್ತೆ. ನೋಡಿ ಪಾಪ ಪುಟ್ ಮಕ್ಕಳು ಆಟ ಆಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದಾವೆ, ಓದ್ತಿರ್ತವೆ. ಒಟ್ಟು 8 ಜನ ಮಕ್ಳಿದಾರೆ ಇಲ್ಲಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಬರ್ತಾರೆ ಮಕ್ಕಳು? ಹೇಗೆ? ಬೆಳಗ್ಗೆ 10 ಗಂಟೆಯಿಂದ ಬಂದು 4 ಗಂಟೆಗೆ ಇರ್ತಾರೆ ಮಕ್ಳು. ಓಕೆ. ಮಧ್ಯಾಹ್ನ ಮೇಲೆ ಮಲಗಿಸ್ಬಿಡ್ತೀವಿ, ಊಟ ಕೊಟ್ಬಿಟ್ಟು. ಹೇಳಿದ್ರ ಯಾರಿಗಾದ್ರು ನೀವು ಅಟ್ಲೀಸ್ಟ್ ಒಳ್ಳೆ ಬಿಲ್ಡಿಂಗ್ ಏನಾದ್ರು ಮಾಡಿ? ಅಲ್ಲ, ಅವ್ರುಗಳೆಲ್ಲ ಬಂದು ಎಲ್ಲ ನೋಡ್ಕೊಂಡು ಹೋಗಾಗಿದೆ. ಎಲ್ರು ಬಂದಿದ್ದಾರೆ, ಗ್ರಾಮ ಪಂಚಾಯತ್ಗೂ ಬಂದಿದ್ದಾರೆ, ಎಲ್ಲ ಸುಮಾರು ಜನ ಬಂದು ನೋಡ್ಕೊಂಡು ಹೋಗೋದಷ್ಟೇನೆ. ಯಾರು ನಮ್ಗೆ ಬಿಲ್ಡಿಂಗ್ ಕೊಡ್ತೀವಿ ಅಂತ ಯಾರು ಹೇಳಕ್ ಬಂದಿಲ್ಲ. ಯಾರು ಕೊಡ್ಬೇಕು ಆಕ್ಚುಲಿ? ಗ್ರಾಮ ಪಂಚಾಯತಿಂದ ಅವ್ರಿಗೆ ಕೊಟ್ರೆ, ಊರ್ನವ್ರು ಕೊಟ್ರೆ ಗ್ರಾಮ ಪಂಚಾಯತ್ ಮಾಡ್ಬಿಟ್ಟು ಕೊಡ್ತಾರೆ, ಈ ಸೊತ್ತು ಮಾಡ್ಬಿಟ್ಟು ಕೊಡ್ತಾರೆ. ಅವ್ರಿಗೆ ನಾವು ಅರ್ಜಿ ಎಲ್ಲ ಕೊಟ್ಟಿದೀವಿ, ಇಲ್ಲಿ ಅಕ್ಕಪಕ್ಕನೇ ಇರೋದ್ರಲ್ಲ ಅಲ್ಲೆಲ್ಲ ಕೊಟ್ಟಿದ್ವಿ. ಕೊಟ್ಟು ಸಮೇತ ಅವ್ರಿಗೂ ಸುಮ್ಮನಿದ್ದಾರೆ. ಬಟ್ ಮಕ್ಳೆಲ್ಲ ಸಣ್ಣ ಮಕ್ಳು, ಮಳೆಗಾಲ ಬರೋ ಟೈಮ್ ಈಗ. ಎಲ್ಲ ಗಾರೆ ಎಲ್ಲ ಕಿತ್ತೋಗಿದೆ, ಚಾಪೆ ಹಾಕಿದೀವಿ ನಾವು. ನೋಡಿ ಗಾರೆ ಕಿತ್ತೋಗಿದೆ. ಓಕೆ. ನೋಡಿ ಇದೆಲ್ಲವೂ ಕೂಡ ಪಾಪ ಈ ಸಣ್ಣ ಮಕ್ಳಿಗೆ ಕಷ್ಟ ಆಗಿಲ್ವೇ ನಿಮ್ಗೆ ಇದೆಲ್ಲ? ಏನ್ ಯಾರತ್ರ ಹೇಳ್ಕೊಳ್ಳೋದು ಯಾರ ಕೈಲಿ? ಊರವರೆಲ್ಲ ಕರ್ಕೊಂಡ್ಬಂದ್ ತೋರ್ಸಾಗಿದೆ, ಈ ತರ ಇದೆ, ಅಡಿಗೆ ಮನೆ ಬೇರೆ ಮಾಡ್ಕೊಡಿ ಅಂತಾನು ಹೇಳಾಗಿದೆ. ಅವ್ರು ಹೇಳೋ ಸಮಯ ಸುಮ್ನೆ ಆಕ್ಚುಲಿ ಯಾರ್ದು ಜವಾಬ್ದಾರಿ ಇರುತ್ತೆ? ಗ್ರಾಮ ಪಂಚಾಯತಿ ಪ್ಲಸ್ ಊರ್ನವ್ರು ಇರುತ್ತೆ. ಊರ್ನವ್ರಿಗೆ ಬೇಕಲ್ಲ, ನಮ್ಮ ಮಕ್ಳು ಅವ್ರ ಮಕ್ಳೇ ತಾನೇ ಬರೋದು. ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇರ್ಬೇಕು. ಅಲ್ಲ, ಅವರು ಹೇಳ್ಬೋದು, ಅವ್ರಿಗೆ ಹೇಳ್ಬೋದು ಈ ತರ ಇದೆ, ಒಂಚೂರು ಕಟ್ಟಡ ಕಟ್ಕೊಡಿ, ಜಾಗ ಕೊಟ್ಟ ಕಟ್ಸ್ಕೊಡ್ತೀವಿ ಅಂತ. ಇಲ್ಲಿ ಹೈಟೆಕ್ ಅಂಗನವಾಡಿ ಆಗಿದೆ, ಜಾಗ ಇಲ್ದೆ ನಿಂತಿದೆ. ಆಗಿದೆ, ಸ್ಯಾಂಕ್ಷನ್ ಆಗಿ ದುಡ್ಡೆಲ್ಲ ಬಂದಿತ್ತು. ಆವಾಗ್ಲೇನೆ ಅಲ್ಲಿ ಸಿದ್ದರಾಮಯ್ಯ ಅವ್ರ ಬಂದಿದ್ದಾಗ ಎಲ್ರು ಮಾಡಿ ಮುಖ್ಯಮಂತ್ರಿ ಎಲ್ಲ ಬಂದು ಎಲ್ಲ ಮಾಡ್ಕೊಂಡು ಸ್ಯಾಂಕ್ಷನ್ ಮಾಡಿದ್ರು. ಜಾಗ ಇಲ್ದಾಗ ಅದ್ ನಿಂತಿತ್ತು. ದತ್ ತಗೊಂಡಾಗ ಇತ್ತು. ಇದು ಯಾವ ಜಾಗ ಇವ್ರು ಕೊಡ್ಲಿಲ್ಲ, ಅದ್ ಅಲ್ಲೆಲ್ಲ ನಿಂತ್ಕೊತ್ತು. ಅಷ್ಟೇ ಆಗಿರೋದು. ಅಂದ್ರೆ ಪ್ಲಾನ್ ಎಲ್ಲ ಫುಲ್ ರೆಡಿ ಆಗಿದೆ. ಎಷ್ಟು ರಿಲೀಸ್ ಆಗಿತ್ತಂತ ಅಂಗನವಾಡಿಗೆ? ಎಷ್ಟು ಒಂದ್ 15 ಲಕ್ಷ ಏನೋ ಆಗಿತ್ತು ಅಂತ ಹೇಳ್ತದೆ. ಹೈಟೆಕ್ ಅಂಗನವಾಡಿ ಆಗ್ಬೇಕು ಅಂತಾನೆ ಇಲ್ಲಿತ್ತು. ಅವಾಗ ಆ ಜಾಗನಲ್ಲಿ ಅಲ್ಲಿ ತೆಗೆದ್ಬಿಟ್ಟು ಕಟ್ಟಡ ಓಡಿಸಿದ್ರು, ಅಲ್ಲಿ ಕೊಡ್ತೀವಿ ಅಂತ. ಅಲ್ಲಿ ಜಾಗ ಸಾಲಲ್ಲ ಅಂದ್ರು. ಆಮೇಲೆ ಇಲ್ಲಿ ಒಂದು ಅರಳಿಕಟ್ಟೆ ಹತ್ರ ಇವ್ರ ಮನೆ ಪಕ್ಕ, ಅಲ್ಲಿ ಅವ್ರು ಹೇಳಿದ್ರು ಅಲ್ಲಿ ಮಾಡಿಸ್ಕೊಡಿ ಅಂತ. ಅದು ಓಪನ್ ಎಲ್ಲ ಮಾಡಿದ್ರು, ಎಲ್ಲ ಮಟ್ಟದ್ರು, ಅದು ನಿಂತೋಯ್ತು. ಅದೇನು ಗೊತ್ತಿಲ್ಲ, ಊರ್ನವ್ರು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾರೆ, ಏನು ಅಂತ ಹೇಳಲ್ಲ. ಅವ್ರಿಗೂ ಗೊತ್ತು, ಪಿಡಿ ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ನಾವು ಏನು ಅಂತ ಅವ್ರ ಹತ್ರ ಕೇಳೋದು? ನಾವ್ ಹೇಳೋದು ಹೇಳ್ತಾ ಇರ್ತೀವಿ, ಡೈಲಿ ಬರ್ತೀವಿ ಹೋಗ್ತಿವಿ, ಹಿಂಗ್ ಕೂತ್ಕೋತೀವಿ ಹೋಗ್ತಿವಿ. ಮಕ್ಳು ಬಂದ ಬಾಯಿಗೆ ತೆಗಿ. ಬಟ್ ಸರ್ಕಾರ ಒಂದು ದೃಢ ನಿರ್ಧಾರ ಮಾಡಿದ್ರೆ ಆಗುತ್ತೆ. ಹೌದು, ಅವರೊಂದು ಸ್ಟ್ರಾಂಗ್ ಅದೊಂದು ತಗೊಂಡಿದ್ರೆ ಸರಿ ಆಗುತ್ತೆ. ವೀಕ್ಷಕರೇ ಬನ್ನಿ, ಇಲ್ಲಿ ನೋಡಿ ಪಾಪ ಅವ್ರು ಟೀಚರ್ ಹೇಳ್ತಿದ್ರಲ್ಲ ಈ ಹೇಗೆ ಹಾಳಾಗಿದೆ ಅಂತ. ಇದೆಲ್ಲವೂ ಕೂಡ ನೋಡಿ, ಇಲ್ಲೆಲ್ಲ ನೋಡಿ ಹುಳಗಳು ಹೇಗ್ ಬರುತ್ತೆ ಅಂತ. ನೋಡಿ ಹುಳಗಳು ಬರುತ್ತೆ ಹೀಗೆ. ಸಣ್ಣ ಮಕ್ಕಳು ಕೂತ್ಕೊಂಡು ಓದುವಂತ ಜಾಗ ಇದು. ಆದ್ರೆ ಈ ತರದ ಸ್ಥಿತಿ. ಅವರು ಚಾಪೆ ಹಾಕಿದಾರೆ ಅಷ್ಟೇ. ನೋಡಿ ಇಲ್ಲೆಲ್ಲವೂ ಕೂಡ ಬಿದ್ರೆ ಇಲ್ಲಿ ಸರಿ ಬೀಳತ್ತೆ ಏಟ್. ಈ ಜಾಗ ಇದೆಯಲ್ಲ, ಈ ಪ್ಲೇಸ್, ಸೊ ಇಲ್ಲಿ ಬಿದ್ರೆ ಸರಿಯಾಗಿ ಏಟ್ ಬೀಳುತ್ತೆ. ನೋಡಿ ಇದೆಲ್ಲವೂ ಕೂಡ ಹಿಂಗೆ ಕೆಳಗಡೆ ಇರುವಂತ ನೆಲ ಕಿತ್ಕೊಂಡು ಬರ್ತಾ ಇದೆ. ಪಾಪ ಮಕ್ಳನ್ನ ಹೆಂಗ ಆಟ ಆಡಿಸ್ತಾರೋ, ಅದ್ ಏನ್ ಮಾಡ್ತಾರೋ ಕತೆ. ಇಲ್ಲೆಲ್ಲ ನೋಡಿ ನೆಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಇಲ್ಲೆಲ್ಲ ಕೂಡ. ಸೊ ಇದು ಅಂಗನವಾಡಿಯ ಪರಿಸ್ಥಿತಿ. ಇಚ್ಛಾಶಕ್ತಿ ಇದ್ರೆ ಮಾಡ್ತಾರೆ, ಅದ್ರಲ್ಲಿ ಏನಿದೆ. ಸರ್ಕಾರಕ್ಕೆ ಏನ್ ದೊಡ್ಡ ಮ್ಯಾಟ್ರೇ ಅಲ್ಲ. ಮತ್ ಸ್ಥಳೀಯ ಶಾಸಕರು ಕೂಡ ಮನ್ಸು ಮಾಡ್ಬೇಕು ಅಂಗನವಾಡಿ ವಿಚಾರದಲ್ಲಿ.
ಇದು ವಾಶ್ರೂಮ್. ಪಾಪ ಈ ವಾಶ್ರೂಮ್ ಅಲ್ಲಿ ಮಕ್ಳು ಹೋಗ್ತಾರೆ. ಹಾ, ನೋಡಿ ಹೇಗಿದೆ ಪರಿಸ್ಥಿತಿ ಅಂತ. ಬಹಳ ಬೇಜಾರಾಗತ್ತಪ್ಪ ನನಗೆ ಈ ತರದ ಸನ್ನಿವೇಶ. ಆಮೇಲೆ ಬನ್ನಿ, ಅಲ್ಲಿ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ, ಹಳೇ ಕಟ್ಟಡಗಳು. ಯಾಕೆ ಹೀಗೆ, ಏನಕ್ಕೆ ಹೀಗೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಅವ್ರದೇ, ಫ್ಯಾಮಿಲಿ ಅವ್ರದ್ದು. ಕಲ್ಲಳ್ಳಿ ಗ್ರಾಮ ಪಂಚಾಯತ್ ಆಫೀಸ್ ಇದು. ಸೊ ಇದು ಹಳೆ ಕಟ್ಟಡನ ಅಂತ ಇದೂನು. ಇದು ಪಕ್ಕದಲ್ಲಿರೋದು ದೇವರಾಜ ಅರಸು ಸರ್ ಅವ್ರ ಮನೆ. ಅದಾದ್ಮೇಲೆ ಇದು ಗ್ರಾಮ ಪಂಚಾಯತ್ ಆಫೀಸ್. ಸೊ ಇಲ್ಲೊಂದು ಸರ್ಕಾರದ್ದೇ ಅಂತ ಹೇಳಿಕೊಳ್ಳೋ ಕಟ್ಟಡ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಅನ್ನಿಸ್ತದೆ. ಸೊ ಮಾತಾಡಿಸ್ತಾ ಹೋಗೋಣ. ಇನ್ಫ್ಯಾಕ್ಟ್ ನಿಮಗೆ ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಈ ಊರಿಗೆ ಅಂತಂದ್ರೆ, ಒಬ್ಬ ಧೀಮಂತ ನಾಯಕ, ಈ ರಾಜ್ಯದಲ್ಲಿ ಕ್ರಾಂತಿಯನ್ನ ತಂದಂಥವ್ರು, ಅವರ ಹುಟ್ಟೂರೇ ಹೀಗಿದೆಯಲ್ಲ ಅನ್ನೋದು ನನ್ನ ಪ್ರಶ್ನೆ. ಒಂದ್ ಸ್ವಲ್ಪ ಮನ್ಸು ಮಾಡಿದ್ರೆ ಬದಲಾವಣೆಗಳಾಗ್ಬೋದು. ಈಗ ಪಂಚಾಯತಿ ಆಫೀಸಲ್ಲಿ ನಾನು ನಿಂತಿದ್ದೀನಿ. ತುಂಬಾ ಹಳೆ ಬಿಲ್ಡಿಂಗ್. ಮೇಡಮ್, ಓಕೆ, PDO ಕಚೇರಿಯಲ್ಲಿ ನಾನು ನಿಂತಿದ್ದೀನಿ. ಸೊ ಕೂತಿದ್ದೀನಿ ಆಕ್ಚುಲಿ. ಮೇಡಮ್, ನಾನು ಇಡೀ ಊರಿಗೆ ಓಡಾಡ್ತಾ ಇದ್ದೆ. ಇಲ್ಲಿ ಯಾಕೆ ಪರ್ಟಿಕ್ಯುಲರ್ ಸರ್ಕಾರದಿಂದ ಕಟ್ಟಡಗಳು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ಅಂಗನವಾಡಿಗೆ ಆಗಿರ್ಬೋದು, ಪಂಚಾಯತ್ ಕಾರ್ಯಾಲಯಕ್ಕಾಗಿರ್ಬೋದು. ನಂಗೆ ಬಹಳ ಬೇಜಾರಾಯ್ತು. ದೇವರಾಜ ಅರಸು ಅವ್ರ ಊರಲ್ಲಿ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಆಗ್ತಿದೆ ಅಂತ. ಸರ್ ಒಂದ್ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡ್ತೀರಾ? ಏನ್ ಸರ್, ಬಸ್ ಬರಲ್ವಾ ಇಲ್ಲಿ? ಬಸ್ ಬರೋದ್ ನಿಂತೋಗಿ ಅಲ್ಲೇ ಹೆಚ್ಚು ಕಮ್ಮಿ ಒಂದು 7-8 ವರ್ಷನೇ ಆಯ್ತು. ಏನಕ್ಕೆ? ಏನ್ ರೋಡ್ ಚೆನ್ನಾಗಿಲ್ವಾ, ದೊಡ್ಡದಿಲ್ವಾ ರೋಡು? ರೋಡು ಅಲ್ಲಿ ಅವ್ರು ಹೇಳ್ತಾರ ಲೆಕ್ಕ ನೋಡಿದ್ರೆ ಬಸ್ ಇಲ್ಲಿ ಕ್ರಾಸ್ ಮಾಡಕ್ ಆಗಲ್ಲ ಊರೊಳಗಡೆ ಅಂತ ಹೇಳ್ತಾ ಮೊದ್ಲು ಹೆಂಗ್ ಬರ್ತಿತ್ತಂತೆ? ಮೊದ್ಲು ಹಾರ್ಕೊಂಡು ಆಕಾಶದಲ್ಲಿ ಬರ್ತಿತ್ತ? ಆತರ ಹೇಳ್ತಾ ಇದಾರೆ. ಮೊದ್ಲು ಬರ್ತಿತ್ತ ಬಸ್ಸು? ಬರ್ತಾ ಇದಾವೆ. ಮೊನ್ನೆ ಮರ ಬಿದ್ದೋದಾಗೆಲ್ಲ ನಿನ್ನೆ ಮೊನ್ನೆ ಎಲ್ಲವ ಇಲ್ಲೇ ಓಡಾಡ್ದವು ಬಸ್. ಮತ್ತೇನ್ ಸಮಸ್ಯೆ ಅಂತೆ ಕಳಿಸೋದಕ್ಕೆ? ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಈ ಊರಿನ ಬಗ್ಗೆ? ಯಾಕೆ ಅಷ್ಟೊಂದು ತಾರತಮ್ಯ ಈ ಊರಿನ ಜನರ ಬಗ್ಗೆ? ನಿಮ್ಗೆ ಗೊತ್ತಲ್ಲ ಎಲ್ಲವ. ಅಲ್ಲ, ನೀವ್ ಹೇಳಿ, ನಾನ್ ಹೇಳೋದಕ್ಕಿಂತ ನೀವು ಗ್ರಾಮದವ್ರು ಹೇಳ್ಬೇಕಪ್ಪ. ಮೀಡಿಯಾದವರು ನಿಮ್ಗೆ ಗೊತ್ತಲ್ಲ ಎಲ್ಲ. ನಮಗ್ ಪ್ರತಿಯೊಂದು ಗೊತ್ತು, ನೀವ್ ಹೇಳ್ಬೇಕಲ್ಲ ಜನಕ್ಕೆ. ಇಲ್ಲಿ ಮೈಸೂರು ಡಿಪೋ ಮತ್ತೆ ಹುಣಸೂರು ಡಿಪೋ ಗಾಡಿಗಳು ಇಲ್ಲಿ ನಿಲ್ಸಕ್ ಹೇಳಿದ್ರು. ಒಂದು ಗಾಡಿಗಳು ನಿಲ್ಲಿಸ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಒಂದು ಗಾಡಿಗಳು ನಿಲ್ಲಿಸ್ತಾ ಇಲ್ಲ. ಈ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಹೋಗಿ ಬಹಳ ಸಮಸ್ಯೆ ಆಯ್ತಾಯ್ತು. ಇಲ್ಲಿ ಎಷ್ಟು, 350 ಮನೆ ಇದೆಯಾ ಅಂತ ಊರ್ ಒಳಗಡೆ? ದೊಡ್ಡದೆ, ಊರೇ ದೊಡ್ಡದು. ಎಷ್ಟ್ ಜನ ಇರ್ಬೋದು ಅಲ್ಲಿ? ವೋಟರ್ ಐಡಿ ಪ್ರಕಾರ 1,500 ವೋಟರ್ ಐಡಿ ಐತೆ. 1,500 ಜನಸಂಖ್ಯೆ ಅಲ್ಲ ಅದು, ಬಸ್ಗೆ ಜನಸಂಖ್ಯೆ ಜಾಸ್ತಿ ಐತೆ. ವೋಟರ್ ಐಡಿನೇ 1,500 ಐತೆ. ಯಾರು ಕೇಳಲಿಲ್ವಾ ಬಸ್ ಯಾಕೆ ಬಿಡ್ತಿಲ್ಲ ಅಂತ? ಎಲ್ಲ ಕೇಳ್ತಾ ಇದೀವಿ, ಏನ್ ಪ್ರಯೋಜನ? ಹೋಗ್ಲಿ, ಗ್ರಾಮ ಪಂಚಾಯತ್ ಆಫೀಸ್ ಯಾಕೆ ಮಾಡ್ತಿಲ್ವಂತೆ ಸರ್? ಅದ ಅಧ್ಯಕ್ಷರನ್ನ ಕೇಳ್ಬೇಕು, ಇವ್ರನ್ನ ಸದಸ್ಯರುಗಳನ್ನ ಕೇಳ್ಕೋಬೇಕು. ಇದು ಅಂಗನವಾಡಿ ಹಳೆ ಬಿಲ್ಡಿಂಗ್ ದೇವರಾಜ ಅರಸು ಅವ್ರದೇ ಕೊಟ್ಟಿದ್ದು, ಅದೇ ನಡ್ಕೊಂಡು ಹೋಯ್ತಾ ಐತೆ. ಬಟ್ ಹಣ ಎಲ್ಲ ಇದೆ, ಆದ್ರೂ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ? ಹಣ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳನ್ನ ಕೇಳ್ಬೇಕು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೇಳ್ಬೇಕು, ಸದಸ್ಯರುಗಳು ಕೇಳ್ಬೇಕು. ನೀವು ಕೇಳಲಿಲ್ಲ ಊರಿನ ಜನ? ಏನು ಎಲ್ಲ ಕೇಳ್ತಾವ್ರೆ. ಕೇಳಿದ್ರು ಈಗ ಮಾಡ್ತೀವಿ, ನಾಳೆ ಈಗ ಮಾಡ್ತೀವಿ ಅಷ್ಟೇ. ಎಷ್ಟು ವರ್ಷದಿಂದ ಈಗ ನಾಳೆ ಮಾಡ್ತಾರೆ? ಅಯ್ಯೋ, ಅಲ್ಲೇ ಹೆಚ್ಚು ಕಮ್ಮಿ ನಮ್ ತಂದೆ ಕಾಲದಿಂದನೂ ಅದೇ ಕತೆ. ಏನ್ ಸರ್, ಏನ್ ಹಿಂಗಿದೆ ರೋಡ್ ಇಲ್ಲಿ? ಅಲ್ಲೇ 4 ವರ್ಷ ಆಯ್ತು ಸರ್. ಇದು 4 ವರ್ಷ ಆಯ್ತಾ? 4 ವರ್ಷ ಆಗುತ್ತೆ. 4 ವರ್ಷ ಆಯ್ತು ಸರ್. ದೇವರಾಜ ಅರಸು ಅಂತ ಬಂದು ಯಾವ್ದೇ ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಬರ್ಲಿ, JDS ಬರ್ಲಿ, ಯಾವ್ದು ಕನಿಕರನೇ ಇಲ್ಲ ಇಲ್ಲಿ ನಮ್ ಕಲ್ಲಳ್ಳಿಗೆ. ಅದೇನಪ್ಪ, ದೇವರಾಜ ಅರಸು ಅಂತ ಅಂದ್ರೆ ಬಹಳ ಅವ್ರಿಗೆ ಗೌರವನೇ ಕೊಡ್ತಾ ಇಲ್ಲ. ಅವ್ರನ್ನ ತೆಗ್ದಿ ಒಂದ್ ಮೂಲಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಈಗ ದೇವರಾಜ ಅರಸನಲ್ಲ. ಆಮೇಲೆ ಸರ್ ಹೇಳಿ, ಬರ್ರಿ ಸರ್. ಆಯ್ತಾಯ್ತು ಸರ್. ಇದು ದೇವರಾಜ ಅರಸುದು ಶತಮಾನೋತ್ಸವ ನಡೀತಲ್ಲ, ಆಗ ಇಷ್ಟು ಕೋಟಿ ಅಂತ ಸ್ಯಾಂಕ್ಷನ್ ಆಯ್ತು ಸರ್. ಆಗ ಇದನ್ನ ರೋಡ್ ಮಾಡಿದ್ರು ಸರ್. ರೋಡ್ ಮಾಡಿದ್ಮೇಲೆ ಮೇಲೆ ಒಂದ್ ಅರ್ಧ ಇಂಚು ಮೇಲ್ಗಡೆ ಚಿಪ್ಸ್ ಹಾಕ್ಬಿಟ್ಟು ಇದ್ ಮಾಡ್ಬಿಟ್ಟು ಹೊರಟೋಗಿದ್ದು ಸರ್. 2020-21 ಸರ್ ಮಾಡಿದ್ರು. 21ರಲ್ಲಿ ಮಾಡಿದ್ರು. ಆಗ ಮಾಡಿದ್ರು ರೋಡ್ ತಿರ್ಗಾ ಹಿಂಗ ಆಗೈತೆ ಸರ್. ಯಾರಿಗ್ ಬರುತ್ತಿದ್ದು? ಇದು GT ಹರೀಶ್ ಗೌಡ್ರು ಬರ್ತದೆ. ಹರೀಶ್ ಗೌಡ್ರು ಮೇಲೆ JDS. ಮತ್ತೆ ಯಾಕೆ ಕೆಲಸ ಆಗಿಲ್ಲ? ಯಾವ್ದೇ ಬಂದ್ರು ಕೆಲಸ ಆಯ್ತಲ್ಲ ಸರ್ ನಮ್ಗೆ. ಮಾಡಲ್ಲ. ದೇವರಾಜ ಅರಸು ಅಂದ್ರೆ ಕಡೆಗಣಿಸ್ತವ್ರೆ ನಮ್ಮ ಊರ್ನೇನೆ ಅಷ್ಟೇನೆ. ಅವ್ರು ಕೆಲಸ ಆಯ್ತಲ್ಲ ಅಂದ್ರೆ ಸರ್, ಇಲ್ಲಿ JDS ಬಂದಿರೋದ್ರಿಂದ ಕಾಂಗ್ರೆಸ್ ಇದ್ರ ಕಡೆಯಿಂದ ಏನಾರ ಆಯ್ತಲ್ವೋ ಇರ್ಬಹುದು ಸರ್. ಬಟ್ ದೇವರಾಜ ಅರಸು ಅಲ್ಲ, ಪಕ್ಷವಾರಗಳಲ್ಲಿ ಏನಾರ ನಡೀತದೋ ಇರ್ಬಹುದು ಸರ್. ಅದರಿಂದ ಮಂಜುನಾಥ್ ಫೀಲ್ಡ್ ಅವ್ರ MLA ಫೀಲ್ಡ್ ಅಲ್ಲಿ ಆಗಿದ್ದು. ಮತ್ತೆ 23ರಲ್ಲಿ ಇವ್ರು MLA ಆದ್ರಲ್ಲ, ಇವ್ರೇನ್ ಮಾಡ್ಲಿಲ್ಲ? ಇವ್ರು ಏನು ಮಾಡಿಲ್ಲ ಸರ್. ಆಗ್ಲಿಂದ ಹರೀಶ್ ಗೌಡ್ರು ಏನು ಇಲ್ಲ ಸರ್.
ಏನು ಮಾಡ್ತಾರೆ ಅಟ್ಲೀಸ್ಟ್ ಬರ್ತಾರ ಹೋಗ್ಲಿ. ಬರ್ತಾರೆ ಬರ್ತಾರ ಅಷ್ಟೇ ಸರ್. ಮಾಮೂಲಿ ಮಗ ಇದ್ ನೋಡ್ಕೊಂಡು ಹೋಗೋದ್ರ ಸಾಕು ಸರ್. ಬೇಜಾರಾಗಲ್ವೇ ನಿಮ್ಗೆ ದೇವರಾಜ ಅರಸು ಅವ್ರ ಊರಲ್ಲಿ ಸರ್ ಇದು ನಾವೇನೇ ಹೋದ್ರು ಒಂದ್ ಕೋಟಿ ಸ್ಯಾಂಕ್ಷನ್ ಮಾಡಿದ್ರು 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಯಡಿಯೂರಪ್ಪ ಇದ್ದಾಗ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಸುಮ್ಮ ಕೆಲಸ ಆಯ್ತು. 10 ಸಿದ್ದರಾಮಯ್ಯನವ್ರು 10 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಅದೇನ್ ಆಯ್ತು ಅಂತಲೇ ಗೊತ್ತಿಲ್ಲ. ಏನಕ್ಕೆ ಸ್ಯಾಂಕ್ಷನ್ ಮಾಡಿದ್ರ ಅಂತ ಅದು ಊರ್ಗೆ ಗ್ರಾಮೀಣ ಅಭಿವೃದ್ಧಿಗೆ ಮಾಡಿದ್ರು. ದತ್ತು ಗ್ರಾಮ ಅಂತ ಮಾಡಿದ್ರು. ಅವ್ರು ಮನೆ ರೆಡಿ ಮಾಡಿಸ್ಬಿಟ್ಟು ಆಸ್ಪತ್ರೆಗಳು ರೆಡಿ ಆಗಿತ್ತು. ಎಲ್ಲಿ ರೆಡಿ ಆಗಿದೆ ಮನೆಯ ಬರೀ ರಿಪೇರಿ. ದತ್ತು ತಗೊಂಡಿದ್ದಾರೆ ದೇವರಾಜಸ್ನೇ ದತ್ತು ಮಾಡ್ಬಿಟ್ರು ಅವ್ರು ಎಲ್ಲ ಸೇರ್ಕೊಂಡ್ರು. ನಮ್ಮ ದೇವರಾಜಸ್ ಅಂತ ಯಾವುದೇ ಸರ್ಕಾರ ಬಂದ್ರು ದೇವರಾಜಸ್ನವರ ಕಡೆಗಣಿಸ್ತಾರೆ. ಊರೊಳಗ ಒಂಚೂರು ತಾರು ಇದು ಸಿಮೆಂಟ್ ರೋಡ್ ಮಾಡೋರ್ಲ ಅದೊಂದ್ ಸ್ವಲ್ಪ ಪರವಾಗಿಲ್ಲ ಸರ್. ಸಿಮೆಂಟ್ ರೋಡ್ ಮಾಡೋರೆ. ಮೇನ್ ರೋಡ್ ಇಂಪಾರ್ಟೆಂಟ್ ನಮ್ಗೆ ಇದೇ ಬೇಕಾಗಿರೋದು. ಈ ರೋಡ್ ಅಂದ್ರೆ ನಮ್ಗೆ ಟೊಬಾಕೋ ಬೋರ್ಡ್ ಹೋಗ್ಬೇಕಾಗಿರೋ ರೋಡ್ ಇಲ್ಲೇ ಅಟ್ಯಾಚ್ ಐತೆ ಸರ್. ಈ ರೋಡಿಂದ ವಿರಾಜಪೇಟೆ ಸೇಮ್ 2 ರೋಡ್. ಸೇಮ್ ಕೆಳಗಡೆ ರೋಡ್ ಹಿಂಗೆ ಐತೆ. ಸೇಮ್ ಹಿಂಗೆ ಇದೇನೈತೆ ಕೆಳಗಡೆ ರೋಡ್ ಹಂಗೆ ಐತೆ. ಅಲ್ಲ ನೀವೆಲ್ಲ ಹೇಳೋದಲ್ರಿ ದೇವರಾಜ ಅರಸು ಅವರು ಹುಟ್ಟಿದಂತ ಊರಲ್ಲಿ ಇಂಥ ರೋಡ್ಗಳು ಯಾಕೆ ಅಂತ. ಸರ್ ಹೇಳಿದ್ರು ಏನಂತಾರ ಸರ್, ನೀವು ಓಟೆ ಹಾಕಿರುವಲ್ಲ, ನೀವು ಕಲ್ಲಳ್ಳಿಯರು ಓಟೆ ಹಾಕಲ್ಲ ಅಂತ ಹೇಳ್ತಾರೆ ಸರ್. ಓಟ್ ಹಾಕಲ್ಲ ಅಂದ್ರೆ ಕಲ್ಲಳ್ಳಿ ಹೌದು ಕಲ್ಲಳ್ಳಿಯರು ಏನಾರು ಕೇಳಕ್ ಹೋದ್ರೆ ನೀವು ಕಲ್ಲಳ್ಳಿಯರು ನಮ್ಗೆ ಓಟೆ ಹಾಕಿಲ್ಲ ಅಂತಾರೆ ಸರ್. ಹಾಗೆಲ್ಲ ಹಂಗಂತಿದ್ರು. ಕಲ್ಲಳ್ಳಿಯರು ನಮ್ಗೆ ಓಟೆ ಹಾಕಿಲ್ಲ ನೀವು ಯಾರು ಅಂತಿರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಮಾಡಿತ್ತು, MLA ಮಂಜಣ್ಣ ಅವ್ರು ಇದ್ದಾಗ್ಲೂ. ಈಗ ಹರೀಶ್ ಗೌಡ್ರು ಬಂದಲ್ಲಿ ಇವಾಗ ನೆಕ್ಸ್ಟ್ ಮಾಡಿಸ್ಬೇಕಾಯ್ತು, ಮಾಡಿಸಿಲ್ಲ. ಹಂಗೆ 4 ವರ್ಷ ಆಯ್ತು. ನೋಡಿ 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 ಅಲ್ಲಿ ವಯಸ್ಸಾಗಿರೋರೆಲ್ಲ ಪಾಪ ಹಿಂಗೆ. ಬಟ್ ಬಹಳ ಬೇಜಾರಾಯ್ತಪ್ಪ. ಅಲ್ಲಿ ನೋಡಿ ದೇವರಾಜ ಅರಸು ಅವರ ಊರಿಗೆ ಸ್ವಾಗತ ಅಂತ ಒಂದು ದೊಡ್ಡದಾಗ ಆರ್ಚ್ ಇದೆ. ಸ್ವಾಗತ ಮಾಡೋದು ಈ ತರದ ಹಳ್ಳಗಳು. ಶೇ ನನಗಂತೂ ಬೇಜಾರಾಗುತ್ತೆ. ದೇವರಾಜ ಹುಟ್ಟೂರಲ್ಲೇ ಗ್ರಾಮ ಪಂಚಾಯತಿ ಇಲ್ಲ ಸರ್. ನಮ್ಗೆ ಗ್ರಾಮ ಪಂಚಾಯತಿ ಆಗೈತೆ, ಬಾಡಿಗೆಯಲ್ಲಿ ಇದೈತೆ. ಗ್ರಾಮ ಪಂಚಾಯತಿಲಿ ನಮ್ಮ ಊರಿಗೆ ಆಗ್ಬೇಕಾಯ್ತು. ಬಿಲ್ಡಿಂಗ್ ಗೆ ದುಡ್ಡು ಸ್ಯಾಂಕ್ಷನ್ ಆದ್ರೂ ರಿಟರ್ನ್ ಹೋಗೈತೆ. ಯಾಕೆ ರಿಟರ್ನ್ ಅಂದ್ರೆ ಇಲ್ಲಿ ನಮ್ಮ ಇಲ್ಲಿ ಮಾಡಬೇಡಿ ನಮ್ಗೆ ಬೇರೆ ಕೊಡಿ ಅಂತ. ಇಲ್ಲಿ ಅಂಗನವಾಡಿ ನೋಡಿದ್ನಪ್ಪ ನಾನು. ಯಾಕೆ ಹಂಗೈತಿ ಹಳೆ ಕಟ್ಟಡ? ಅಂಗನವಾಡಿ ಅಂದ್ರೆ ಗ್ರಾಮ ಪಂಚಾಯತಿ ಆದಟ್ಟಿಗೆ ಅದ್ರ ಗೊತ್ತಿಲ್ಲ, ಅದನ್ನು ಕಟ್ತೀನಿ ಅಂತ ಸ್ಯಾಂಕ್ಷನ್ ಆಗಿದ್ದು ಸರ್. ಅದು ಹಂಗೆ ಪೆಂಡಿಂಗ್ ಉಳ್ಕೋತ್ ಸರ್. ಅದು ವರ್ಷದಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಒಂದು 6 ಸ್ಯಾಂಕ್ಷನ್ ಮಾಡೋದ್ರಲ್ಲ ಆಗ್ಲೇ ಸ್ಯಾಂಕ್ಷನ್ ಆಗಿತ್ತು ಸರ್. 6 ವರ್ಷದಿಂದಲೇ ಹಣ ಬಿಡುಗಡೆ ಆಗೈತೆ ಇದು ಗ್ರಾಮ ಪಂಚಾಯತಿಗೆ. ಅದು ಅಲ್ಲೇ ಪೆಂಡಿಂಗ್ ಐತೆ. ಅದು ಇದು ಇಲ್ಲಿ ಅನುಮೋದನೆ ಮಾಡಕ್ ಆಯ್ತಲ್ಲ ಗ್ರಾಮ ಪಂಚಾಯತಿಲಿ ಮೆಂಬರ್ಗಳು ಬಹುಮತ ಬೇಕು ಅಂತ. ವೆಲ್ ವೀಕ್ಷಕರೇ ನೋಡಿ, ಈ ತರ ವ್ಯವಸ್ಥೆ ಬಹಳ ಬೇಜಾರಾಗುತ್ತಪ್ಪ ನನಗೆ. ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ, ದೇವರಾಜ ಅರಸು ಅವ್ರ ಊರು ಹಿಂಗಿರುತ್ತೆ, ಹಿಂಗಿರ್ಬಹುದು, ಹಂಗಾಗಿರುತ್ತೆ, ಹಿಂಗಾಗಿರುತ್ತೆ. ನಮ್ ಕ್ಯಾಮರಾಮನ್ ಹೇಳ್ತಿದ್ದ, ದೇವರಾಜ ಅರಸು ಅವ್ರ ಮನೆನ ಹಿಂಗ್ ಕಟ್ಟಿರ್ಬಹುದು, ಅವರು ಏನೋ ಮ್ಯೂಸಿಯಂ ತರ ಮಾಡಿರ್ತಾರೆ ಅಂತ. ಬಟ್ ತುಂಬಾ ಬೇಜಾರಾಯ್ತು ನನಗೆ ಈ ಊರಿಗೆ ಬಂದು. ಒಂದ್ ನೆಟ್ಟಿಗೆ ಸ್ಕೂಲ್ ಇಲ್ಲ, ಒಂದು ನೆಟ್ಟಿಗೆ ಗ್ರಾಮ ಪಂಚಾಯತ್ ಕಟ್ಟಡ ಇಲ್ಲ, ಅಂಗನವಾಡಿ ನೋಡಿದ್ರೆ ಹಾಗಿದೆ ನೋಡಿ. ಅಲ್ಲೆಲ್ಲ ಹೇಗೆ ಡೋಲಾಯಮಾನ ಸ್ಥಿತಿಯಲ್ಲಿ ಟ್ರ್ಯಾಕ್ಟರ್ಗಳು ಬರುತ್ತೆ. ಹಳ್ಳ ದಿಣ್ಣೆ, ಬರೀ ಸ್ವಾಗತಕೋರು ಆರ್ಚ್ ಮಾತ್ರ ಚಂದ ಕಟ್ಟಿದ್ದಾರೆ. ಅದೊಂದು ಚಂದ ಕಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ನಮ್ಮ 10 ವರ್ಷ ಆಳಿದಂತ ದಿವಂಗತ ದೇವರಾಜ ಊರು ಇದು. ದೇವರಾಜ ಅವ್ರದ್ದು ಏನ್ ಗೊತ್ತಾ, ಈಗ ಪಕ್ಷಗಳು ಅವ್ರ ಸಂಬಂಧಕ್ಕೆ ಏನೇ ಆಗ್ಲಿ ನಮ್ಮೂರ ಕಡೆಗಣಿಸಿ ಈಗ ದಳ ಬರ್ತದೆ. ಅದ್ ಬಂದ್ರೆ ರೈತರುಗಳು ನಮ್ಮಂತ ಕೂಲಿ ಕಾರ್ಮಿಕರು ಏನ್ ಮಾಡ್ಬೇಕು, ಒಂದು ಹೆರಿಗೆ ಆಯ್ತು, ಒಂದು ಬರಕ್ಕೆ ದಾರಿಲಿ ಸುರಕ್ಷಿತ ವ್ಯವಸ್ಥೆ ಇಲ್ಲ. ಉದಾಹರಣೆ ಇರ್ಲಿ ಹೇಳಿ ಅವ್ರಿಗೂ ತಿರುಪ್ಲೇಲು. ಕರೆಕ್ಟ್. ಯಾಕೆ ಹರೀಶ್ ಗೌಡ್ರು ಮಾಡಿಲ್ವೇ? ಹರೀಶ್ ಗೌಡ್ರು ಮಾಡ್ತಾರೆ ಅಂತಲ್ಲ, ಅಲ್ಲಿ ಆ ಸರ್ಕಾರ ಅಲ್ಲಿದೆ, ಹರೀಶ್ ಗೌಡ್ರು ಇಲ್ಲಿದ್ದಾರೆ. ಬಂದ್ರು ಗುದ್ಲಿ ಪೂಜೆ ಮಾಡಿದ್ರು, ಹರೀಶ್ ಗೌಡ್ರು ಬಂದೆ ಏನ ಮಾಡ್ತೀನಿ ಅಂದ್ಬಿಟ್ಟು ಈ ಮೇ ತಿಂಗಳು ಜೂನ್ ತಿಂಗಳು ಬತ್ತು ಕಾಯ್ತು, ಬಂದಿರ ಇನ್ನು ಪೂಜೆ ಮಾಡ್ಬಿಟ್ಟು ಹೋದ್ರು. ರೋಡ್ ಆಗಿಲ್ಲ. 10 ವರ್ಷ ಏನಂತಲ್ಲ ಇರುವ ಪಕ್ಷ ವಿರೋಧಿಗಳು ಈಗ ದಳ ಐತೆ ನಮ್ ಕಾಂಗ್ರೆಸ್ ಬರ್ಲಿ ಅಂತ. ನಮ್ದು ದೇವರಸ್ತು ಮಾಡಿದ ಒಂದು ತಪ್ಪು. 10 ವರ್ಷ ದೇಶ ಆದ್ರು ಒಳ್ಳೆ ನಾಯಕ. ಇಡೀ ಅದಕ್ಕೆ ಅರಸು ಕಾಳಿಂದ ಬೋರ್ಡ್ ಹಾಕ್ರು. ಅದೇ ಏನ್ ಗೊತ್ತಾ, ಕಾಂಗ್ರೆಸ್ ಪಕ್ಷದ ಅಂದ್ಬಿಟ್ಟು ತಿಳ್ಕೊಂಡ್ರು. ಒಂದು ಮಗು ಡೆಲಿವರಿ ಆಗೋ ಟೈಮ್ಲಿ ಗಾಡಿ ಓಡಿಸ್ಕೊಬರಕ್ ಆಯ್ತದ. ಹೌದು. ಅಲ್ಲಿ ಕೊಡ್ತಾರಲ್ಲ ಸಿದ್ದರಾಮಯ್ಯ ಹೇಳ್ತಾರೆ, 2 ಕಡೆನೂ ಕೂಡ ಐತೆ, ಅಲ್ಲೆಲ್ಲ ಕೊಡೋದು. ಈ ಕಡೆ ಎಲ್ಲಿ ಹೆಣ್ಮಕ್ಳು ನಾವು ಚೆನ್ನಾಗ್ ಗೊತ್ತೇವೆ, ರೈತರು ಎಲ್ಲರಿಗೂ ಕೊಡೋದಲ್ಲ, ಅಫಿಷಿಯಲ್ಸ್ ಮಕ್ಳಿಗೆಲ್ಲ ಕೊಡೋದಲ್ಲ ಕಣ್ರಿ. ಅವನು ಇಲ್ಲಿ ಕೇಳಿ ಹೇಳ್ತೀನಿ, ಹಿಂಗೆ ಹೇಳ್ತಾ ಇರೋದು. ಅಫಿಷಿಯಲ್ಸ್ ಒಳ್ಳೆ ಎಣ್ಣೆ ಸಾತಾವಳು ಮನೇಲಿ ಮೂರ್ ಬೇಡ್ಕೊಂಡು ತಿಂತ ಕೂತವ್ರೆ. ನಾವ್ ಬಡ ರೈತರು ಗೆಲ್ಬಿಟ್ಟು ಹೆಣ್ಮಕ್ಳ ಮನೇಲಿ ನಡು ಕರ್ಕೊಂಡ್ ಎಲ್ಲಿ ಎಷ್ಟೋ ರಾತ್ರಿ ಬರ್ತೀವಿ. ಹೆಚ್ಚು ಕಡಿಮೆ ಆಯ್ತು ಅವನು ಅಲ್ಲಿ. ಅದೇ ದುಡ್ಡು ಹಾಕ್ರಿ ಬಿಟ್ರೆ ರೋಡ್ ಚೆನ್ನಾಗಿ ಡಾಂಬರೀಕರಣ ಮಾಡ್ಲಿ.
ಓಕೆ. ಬೇಡ ಅವ್ನ್ ದುಡ್ಡು ಕೊಡೋದು ನಮ್ಗೆ, ನಾವು ಸಂಪಾದನೆ ಮಾಡ್ತೀವಿ ರೈತರು. ರೈತರು ಹೆಣ್ಮಕ್ಳು ಚೆನ್ನಾಗಿರ್ತೀವಿ, ಅವ್ರಾಗ ಸಿಟಿಲಿ ಮನ್ಸ್ಕೊಂಡು ಸಂಪಾದನೆ ಮಾಡೋದಿಲ್ಲ ನಾವು ಕೂಲಿ ಬೇಡ ತಂದೆ ಹಾಕ್ಬಿಟ್ಟು ಅದ್ರ ಗೇಬಿಟ್ಟು ಸಾಕ್ತಿವಿ ಹೆಣ್ಮಕ್ಳ. ಹೌದ್ರಿ. ರೋಡ್ ಬೇಕು ಅಂತ. ರೋಡ್ ಬೇಕು. ಸೂರತ್ ಒಂದ ಕೆರೆಗೆ ನೀರ್ ಅವಶ್ಯಕತೆ ಬೇಕು. ಅದೇನ್ ನೀರಿಗೆ ಕೆಲವು ಕೆಲವರು ಇದು ಪ್ರಾಬ್ಲಮ್ ಐತೆ, ಮೇಲ್ಗಡೆ ಹೋಗಕ್ಕೆ ಪ್ರಾಬ್ಲಮ್ ಐತೆ, ನೀರ್ ಬೇಡ ಅಂತ ಒಂದ್ ಸ್ವಲ್ಪ ಜನ ಅಂತೆ. ನಮಗ್ ಬೇಕಾಗಿರೋದು ಮೇನು ರೋಡ್ಗಳ್ದೊಂದು, ಆ ಕೆರೆಗೆ ನೀರ್ ಬೇಕು. ಏನು ಕೆರೆಗೆ ನೀರು ಉದ್ದೇಶ ಏನು ಅಂತಂದ್ರೆ, ನಾವು ನೀರಿದ್ರೆ ಈಗ ಅಕಸ್ಮಾತ್ ಬೋರ್ಗಳಿಗೆಲ್ಲ ಇಂಪ್ರೂವ್ ಆಯ್ತವೆ, ಚೆನ್ನಾಗಿ ನೀರ್ ಬರ್ತದೆ. ಹೌದು ಅಲ್ವಾ? ಅದೇನಾದ್ರು ವ್ಯವಸ್ಥೆ ಆಯ್ತದೆ, ಎಲ್ಲೂ ಉಳ್ಕೊಳಕಿಲ್ಲ, ನಾಳೆಗೆ ವ್ಯವಸ್ಥೆ ಆಯ್ತದೆ. ಅದಕ್ಕೊಂದು ಕೆರೆಗೆ ನೀರ್ ಬೇಕು. ಎರಡನೇ ಮತ್ತಿಲ್ಲ, ಕೆರೆ ಏನು ಫುಲ್ ತುಂಬಿಡಕ್ಕಿಲ್ಲ, ಒಂದ್ ಆದಷ್ಟು ಸ್ವಲ್ಪ ಬಿಟ್ಕೊಡ್ತಾರೆ, ಅದೊಂದಂತೂ ಆಗ್ಬೇಕು. ಈಗ ಸ್ವಲ್ಪ ಇವೆಲ್ಲ ಆಗ್ಬೇಕು. ಈಗ ಮಾಡಿದ್ರು ಕೆರೆಗೆ ಯಾವ್ದೇ ಕಾರಣಕ್ಕೂ ಕೆರೆಗೆ ಒಂದ್ ಸ್ವಲ್ಪ ನೀರ್ ಬಿಡೋ ಎಲ್ಲ ಮಾಡಿದ್ರು. ಏನ ಈಗ ಎಣ್ಣೆ ರೇಟ್ ಜಾಸ್ತಿ, ಡೀಸೆಲ್ ರೇಟ್, ಪೆಟ್ರೋಲ್ ಜಾಸ್ತಿ ಮಾಡ್ರು. ಈಗ ರೈತರು ಸಣ್ಣ ಸಾಗ ಬರ್ತಾನೆ, ಅವ್ನು ತಗೊಳ್ಳೇಬೇಕು ಮೈಕಣ್ಣವ್ಗೆ. ಅವ್ನ ಹೊರೆ ಅವ್ನ ಹಾಕೋರು. ಅವ್ರು ರೈತರು ತಗೊಂಡೋಗಿ ಏನ್ ಮಾಡ್ತಾರೆ, ಕಂಡವ್ರ ಮನೆ ಎತ್ತಿ ಅದು ಸುಖ ಮನೆಗಿರ್ತಾರಲ್ಲ, ಅವ್ನ್ಗೆ 5,000 ಕೊಡ್ತಾನೆ. ಸರ್ ಅದಂತೂ ಕೆರೆಗೆ ಯಾವ್ದೇ ಕಾರಣಕ್ಕೂ ಏನ್ ಮಾಡ್ತಾರೋ ಗೊತ್ತಿಲ್ಲ, ಕೆರೆಗೆ ಒಂದು ನೀರ್ ತಲುಪಿಸಿದ್ರೆ ಹೆಲ್ಪ್ ಆಗುತ್ತೆ. ಬಹಳ ಖುಷಿ ಸರ್. ನೀವೇ ಹೋಗ್ತಿರಲ್ಲ, ನಮ್ಮ ಒಬ್ಬರದೇ ಅಂತಲ್ಲ, ಇಡೀ ಕಲ್ಲಳ್ಳಿ ಒಳಗಡೆ ಅಕ್ಕಪಕ್ಕದಲ್ಲೆಲ್ಲ ಈಗ ಒಂದು ಐರಿ ಕೆರೆ ಅಂತ ಐತೆ, ನೀವು ಕೇಳಿರ್ಬೋದು. ಹೆಂಗಿದೆ ಅದೊಂದ್ ಕೆರೆ ನಮ್ಗೆ ಅದ ಕೆಲಸ ಮಾಡಿದ್ರು. ಕೆಲಸ ಮಾಡ್ಬೇಕಾದ್ರೆ ನೀರ್ ಖಾಲಿ ಮಾಡ್ಬಿಟ್ರು ಏರಿ ಕೆಲಸ ಮಾಡಕ್ಕೆ. ಅವತ್ ಖಾಲಿ ಮಾಡಿದಾಗ ನಮ್ ಕಲ್ಲಳ್ಳಿ, ಆಡನಹಳ್ಳಿ, ಹುಣಸೆಗಾಲ, ನಾಮಗ್ಲು ಎಲ್ಲಾ ನೀರು ಬಂದಾಗೋಯ್ತು. ಲೋಡ್ ಮಾಡಾದ್ಮೇಲೆ ಪುನಃ ಬಂತು. ಈಗ ನಮ್ ಕೆರೆಲೂ ಕೂಡ ಸ್ವಲ್ಪ ನೀರಿದ್ರೆ ಎಲ್ಲಾ ಅಭಿವೃದ್ಧಿ ಆಯ್ತದೆ. ಅದೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅವರು, ಆ ಕೆರೆಗೆ ನೀರು. ಏನೇ ಮಾಡೋದು ಪರವಾಗಿಲ್ಲ, ನಮ್ಗೆ 2,000 ಮೆಡ್ತೀರಿ ಕೊಡೋರು ಪರವಾಗಿಲ್ಲ ಅವರು. ನಮ್ಗೆ ರೋಡು ನಾವ್ ಎಷ್ಟು ರಾತ್ರಿ ನಮ್ ಮೆಡ್ತೀರಿ ಮಕ್ಳು ಏನಾಯ್ತದೋ, ರೋಡ್ ಒಂದ್ ಚೆನ್ನಾಗಿರ್ಬೇಕು. ಅಲ್ಲೊಂದ ಏನ್ ದುಡ್ಡು ನಾವ್ ಸಂಪಾದನೆ ಮಾಡ್ತೀವಿ, ನಾವ್ ಗಟ್ಬಿಡ ನಾವ್ ಗೆದ್ರೆ ಇನ್ನು ಬಲಿಷ್ಠ ಇರ್ತೀವಿ. ಅದೊಂದ ಚೆನ್ನಾಗ್ ಮಾಡ್ಕೊಡ್ಲಿ, ರಸ್ತೆ ಕಾಮಗಾರಿ ಒಂದ್ ಮಾಡ್ಕೊಡ್ಲಿ ದಯವಿಟ್ಟು. ಅದೊಂದ ಅದ್ ಮಾಡ್ಕೊಟ್ರೆ ಅವ್ರಿಗೆ ಏನ್ ಬೇಕೋ ಸಲ ಮಾಡ್ದ. ಯಾವ ಸರ್ಕಾರ ಬಲಿ ಸರ್, ನಮ್ಗೆ ಅದ್ ಬೇಡ. ಒಳ್ಳೆ ಮುನ್ಸಾಗಿರ್ಬೇಕು, ಕೆಲಸ ಮಾಡ್ಬೇಕು. ನಮ್ದೇ ಕೈಯಿಂದ ಬಿಟ್ಟಾಕಬೇಕ್ರೆ ಅಲ್ಲಿ ಏನಾಗದೆ, ಇವಾಗ ಮಳೆ ಬೀಳ್ತು, ಮಳೆ ಬೀಳ್ದಾಗ ರೋಡ್ ಅಲ್ಲಿ ಆ ಕೆರೆಯಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಮೇಲ್ಗಡೆಗೆ ಹೋಗೋರು ಸ್ವಲ್ಪ ತೊಂದರೆ ಇದೆ. ಮಳೆ ಬಿದ್ದಾಗ ಕೆರೆಯಲ್ಲಿ ಓಡೋದಾಗ ಆ ರೋಡ್ಗೋಸ್ಕರ ಸ್ವಲ್ಪ ಗೊಂದಲ ಬರ್ತದೆ. ಅಲ್ಲಿ ಏನಾರಾಗಲಿ ಗುರುಳೆ ಅದೇನ ಇವತ್ತು ಬದಿಲಿ ಹೋಗ್ಬೇಕಂದ್ರೆ ಇಲ್ಲಿ ಟ್ಯಾಗ್ ನಿಲ್ಸ್ಬಿಟ್ಟು ನಾವು ಅಲ್ಲಿಂದ 2 ಕಿಲೋಮೀಟರ್ ದೂರದಿಂದ ಸೊಪ್ಪ ಹಂಗಾಗಿ ಈಗ ಕೆರೆ ತುಂಬಿದ್ರೆ, ಕೆರೆ ನೀ ಮಳೆನೇ ಬಿದ್ರೆ ಆಶ್ರಯಕ್ಕೋಸ್ಕರ ತುಂಬಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅಂದ್ರೆ ಕೆಲವರು ಹೋಗಕ್ಕೋಸ್ಕರನೇ ಬೇಡ ಅಂತ ಇದು ಮಾಡೋರಂತೆ, ಅವೆಲ್ಲ ತಪ್ಪು. ಮಳೆಗೆ ಆಶ್ರಯಕ್ಕೆ ತುಂಬಿಕೊಂಡಾಗ ಹಂಗಾಯ್ತದೆ. ಅವ್ರು ಸ್ವಲ್ಪ ಬುಟ್ಟಾಗ ಏನು ಫುಲ್ ಲೋಡ್ ಮಾಡಕ್ಕಿಲ್ಲ ಅಂದ್ರೂ ಕೂಡ ಮಳೆ ಪ್ರಕೃತಿಗೋಸ್ಕರ ತುಂಬಿಕೊಂಡಾಗ ಯಾರೇನು ಮಾಡಕ್ಕಾಗಿಲ್ಲ. ಹಂಗೆ ಎಲ್ಲಾರು ಒಂದ್ ದಾರಿ ತೋರಿಸ್ತದೆ ಭಗವಂತ, ಅದನ್ನ ಇವರು ನಮಗೆ ಮಾಡ್ತಾರೆ. ಯಾಕೋ ಬಹಳ ಬೇಸರ ಆಯ್ತಪ್ಪ. ಸಿದ್ದರಾಮಯ್ಯ ಅವರು ಗುರುಗಳು ಅಂತೀರಿ, ಯಾಕೆ ಗುರುಗಳ ಊರನ್ನ ಈ ರೀತಿ ಬಿಟ್ರಿ? ಹುಣಸೂರು MLA ಅವರು ಹರೀಶ್ ಗೌಡ್ರು ಒಂದ್ ಸ್ವಲ್ಪ ಮಾಡ್ಬೇಕು, ಈ ಕಡೆ ಎಲ್ಲ ವರ್ಕ್ ಮಾಡ್ಬೇಕು, ಒಂದು ಮಾದರಿಯಾಗಿ ನಿಲ್ಲುವಂತ ಕ್ಷೇತ್ರಗಳಾಗ್ಬೇಕು ಇವೆಲ್ಲವು. ಬಟ್ ಈ ರೀತಿಯಾಗಿ ನೋಡಿ, ವಿಶ್ವನಾಥ್ ಅವ್ರು MLA ಇದಾಗ್ಲೂ ಹಳ್ಳಿ ಅಕ್ಕಿ ಅಂತಾರೆ, ದೇವರಾಜ ಕಟ್ಟ ಅಭಿಮಾನಿ ಅಂತಾರೆ. ಅವರು ಒಂದ್ ಸ್ವಲ್ಪ ಗಮನಿಸ್ನಿಲ್ಲ. ಅವ್ರು ಆಗ ಅಧಿಕಾರದಲ್ಲಿ ಆಲ್ರೆಡಿ ಇದ್ರು. ವಿಶ್ವನಾಥ್ ಅವರು ಮಾಡುವಾಯ್ತು, ದೇವರಾಜ ಕಟ್ಟ ಅಭಿಮಾನಿ ಅಂತಾರೆ, ಯಾರು ಏನು ಮಾಡಿಲ್ಲ ಸರ್. ಎನಿವೇಸ್ ವೀಕ್ಷಕರೇ, ಇದು ರಸ್ತೆಯ ಪರಿಸ್ಥಿತಿ. ಯಾರೋ ಸಂಬಂಧಪಟ್ಟಂತವ್ರು ಒಂದ್ ಸ್ವಲ್ಪ ನೋಡಿ ಗಮನ ಹರಿಸಿ. ನೀವು ಅನುದಾನ ಬಿಡುಗಡೆ ಮಾಡಿದ್ರಿ, ಮತ್ತೊಂದ್ ಮಾಡಿದ್ರಿ, ಮಗ್ದೊಂದ್ ಮಾಡಿದ್ರಿ, ಕೆಲ್ಸಗಳಾಗ್ಬೇಕಲ್ಲ ಗ್ರೌಂಡ್ ಅಲ್ಲಿ. ದುರಂತ ಬಿಡಿ ಇದೆಲ್ಲ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಕಲ್ಲಹಳ್ಳಿಯಿಂದ, ದೇವರಾಜ ಅರಸು ಅವರ ಹುಟ್ಟೂರಿನಿಂದ.